ಇದು ಉತ್ತರ ಕರ್ನಾಟಕದ ಬಹುತೇಕ ಒಣ ಬೇಸಾಯ ಅಂದರೆ ಜಮೀನುಗಳಲ್ಲಿ ಬೆಳೀತಕ್ಕಂಥ ಬನ್ನಿ ಗಿಡ. ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಈ ಬನ್ನಿ ಗಿಡ ವಿಜಯದಶಮಿ ಸಂದರ್ಭದಲ್ಲಿ ನಾವು ದೇವರಿಗೆ ಮತ್ತು ಪರಸ್ಪರ ಒಬ್ಬರಿಗೊಬ್ಬರಿಗೆ ಬನ್ನಿಯನ್ನು ಕೊಡೋ ಮೂಲಕ ಈ ಒಂದು ಗಿಡದ ಒಂದು ಮಹತ್ವವನ್ನು ನಾವು ಸಾರ್ಬೋದು. ಅದೇ ರೀತಿ ಇದು ಕುರಿ ಮೇಕೆಗಳಿಗೆ ಕೂಡ ಉತ್ತಮವಾದ ಒಂದು ಆಹಾರ. ಈ ಬೇಸಿಗೆಯಲ್ಲಿ ಏನು ಮಾಡ್ತಾರೆ, ಕುರಿ ಕಾಯೋರು ಹೊಲದಲ್ಲಿ ರಾಶಿ ಆದ ನಂತರ ಈ ಥರ ಗಿಡದ ಪಂಟೆಗಳನ್ನು ಒಂದು ಕುರ್ಪಿ ಕೊಡ್ಲಿಯಿಂದ ಕಟ್ ಮಾಡಿ ಕೆಳಗೆ ಬಿಟ್ಬಿಡ್ತಾರೆ. ಹೊಲದವ್ರು ಇರೋಲ್ಲ ಆ ಸಂದರ್ಭದಲ್ಲಿ. ಇಲ್ಲಿ ನೋಡಿ, ಅದೆಲ್ಲ ಕಡ್ದಿದ್ದು ಕೆಳಗೆ ಬಿದ್ದಿದೆ ರೆಂಬೆ ಕೊಂಬೆಗಳು. ಇವುಗಳನ್ನು ಕುರಿಗಳು ಸುತ್ತ ನಿಂತು ಮೈದು ಬಿಡ್ತವ್ರೆ. ಆಮೇಲೆ ಈ ಥರ ಎಲ್ಲ ಹೊಲದಲ್ಲಿ ಚೆಲ್ಲೆಪಿಲ್ಲೆಯಾಗಿ ಕಟ್ಟಿಗೆಗಳು ಬಿದ್ದಿರ್ತವ್ರೆ. ಇವು ನಂತರ ರೈತರು ಏನು ಮಾಡ್ತಾರೆ, ಒತ್ತಟೆ ಗುಂಪಿ ಹಾಕಿ ಈಗ ಬೇಸಿಗೆ ಸಂದರ್ಭದಲ್ಲಿ ಬೆಂಕಿ ಹಚ್ಚಿ ಉರಿ ಹಚ್ಚುವ ಮೂಲಕ ಇದನ್ನು ನಾಶ ಮಾಡಿ ಸ್ವಚ್ಛಗೊಳಿಸ್ತಾರೆ. ಇದ್ರ ಜೊತೆಗೆ ನಾವು ಮಳೆಗಾಲದಲ್ಲಿ ಬಿತ್ತಣಿಕೆ ಸ್ಟಾರ್ಟ್ ಆದಾಗ ಏನು ಮಾಡ್ತಾರೆ, ಈ ಬನ್ನಿ ಗಿಡಕ್ಕೆ ಒಂದು 4-5 ಬೀಜ ಊರಿಬಿಡ್ತಾರೆ. ಇಲ್ಲಿ ಕೆಳಗಡೆ ನೋಡ್ಬೋದು, ಹೀರೆಬೇಳೆ ಇರ್ಬೋದು, ಸೌತೆ ಇಲ್ಲ ಕುಂಬಳಕಾಯಿ, ಇಲ್ಲ ಆಲ್ರೆಡಿ ಹೋದ್ಸಲ ಹಾಕಿದ್ದು ಒಂದು ಹೀರೆಕಾಯಿ ಬೆದ್ದಿದೆ ಒಣಗಿ. ಈ ಗಿಡಕ್ಕೆಲ್ಲ ಬಳ್ಳಿ ಹಬ್ಬಿಡ್ತದೆ ರೀ. ಹಬ್ಬಿ ಕಾಯಿ ಕೆಳಗೆ ಇಳಿಬೀಳ್ತಾವ್ರಿ. ಈ ಥರ ಈ ಬನ್ನಿ ಗಿಡ ಇದು ಒಂದು ರೀತಿಯಾಗಿ ಹೊಲದಲ್ಲಿ ಸಪೋರ್ಟ್ ಮಾಡ್ತದೆ ರೀ. ತರಕಾರಿ ಕೂಡ ಇದರ ಮೇಲೆ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಕೆಳಗಡೆ ನೋಡಿರಿ, ಹೊತ್ತಿನ ಮಣ್ಣೆಲ್ಲ ಟರ್ಮ್ಯಾಟ್ಸ್ ಅಂತೀವಿ ಮತ್ತು ಇನ್ನಿತರ ಕೀಟಗಳಿಂದ ಈ ಹೊತ್ತು ರೆಡಿಯಾಗಿದೆ. ಈ ಗಿಡದ ವಿಶೇಷ ಇನ್ನೊಂದು ಏನಪ್ಪ ಅಂತಂದರೆ, ಗಿಡದ ತುಂಬ ಎಲ್ಲ ಈ ಥರ ನೋಡ್ಬೋದು ಮುಳ್ಳು ಜಾಸ್ತಿ. ಗಿಡದ ಕೆಳಗಡೆ ಚಪ್ಪಲಿ ಇಲ್ಲದೆ ನಡೆದ್ರೆ ಮುಳ್ಳು ಚುಚ್ಚೋ ಸಾಧ್ಯತೆ ಜಾಸ್ತಿ ಇರುತ್ತೆ.